Go. ಸಂಕಲ್ಪ ಎಜುಕೇಷನ್ ಟ್ರಸ್ಟ್ನ ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಪದವಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭ ಹಾಗೂ ದೈನಂದಿನ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ಐಎನ್ಎ ಹಾಲ್ನಲ್ಲಿ ಜರುಗಿತು. ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಕನ್ನಡ ಸುವರ್ಣ ಸಂಭ್ರಮದ ವಿಶೇಷ ಪ್ರಶಸ್ತಿ ಪುರಸ್ಕೃತರಾದ ಡಾ. ಜಿ. ಚಂದ್ರಪ್ಪ ರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಸಂಕಲ್ಪ ಎಜುಕೇಷನ್ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಎಸ್. ಗುತ್ತೇದಾರ್ ರವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುಗಳಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಜಿ. ಚಂದ್ರಪ್ಪ ಸರ್ ಅವರಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮೆಲ್ಲರನ್ನ ಉದ್ದೇಶವನ್ನು ಮಾತನಾಡಿದ್ದಾರೆ. ಮೊಟ್ಟ ಮೊದಲಿಗೆ ಸಂಕಲ್ಪ ಮಹಿಳಾ ಪದವಿ ಕಾಲೇಜಿನ ಮೇಲೆ ನಂಬಿಕೆಯನ್ನು ಇಟ್ಟು ತುಂಬಾ ಸದುದ್ದೇಶವನ್ನು ಹೊಂದಿ ಉತ್ತಮ ಶಿಕ್ಷಣವನ್ನು ಪಡೆಯುವ ಉದ್ದೇಶದಿಂದ ತಾವೆಲ್ಲರಿಗೂ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಾಗಿ ತಾವೆಲ್ಲ ಸೇರಿಕೊಂಡಿದ್ದೀರಿ. ಮೊಟ್ಟ ಮೊದಲಿಗೆ ನಮ್ಮ ಸಂಸ್ಥೆಗೆ ತಾವು ಆಗಮಿಸಿದ್ದಕ್ಕಾಗಿ ಪ್ರಥಮ ವರ್ಷದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತೇನೆ. ತಂದೆ ತಾಯಿಗಳ ಇಚ್ಛೆಗೆ ಅನುಸಾರವಾಗಿ ತಾವೆಲ್ಲ ಮುಂದಿನ 3 ವರ್ಷಗಳ ಕಾಲ ಉತ್ತಮ ಶಿಕ್ಷಣವನ್ನು ಪಡೆದು ನಾಡಿಗೆ ಮನೆಗೆ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ಹೋಗೋದ್ರ ಮೂಲಕ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಮತ್ತೊಮ್ಮೆ ನಿಮಗೆ ಶುಭ ಹಾರೈಸಿ ಈ ಸಂಸ್ಥೆಯ ಸಣ್ಣ ಪರಿಚಯವನ್ನ ಮಾನ್ಯರಿಗೆ ಮಾಡಿಕೊಳ್ಳುವ ದೃಷ್ಟಿಯಿಂದ ಪರಿಚಯವನ್ನು ಮಾಡ್ತೇನೆ. ಸುಮಾರು 10-11 ವರ್ಷಗಳ ಹಿಂದೆ 2013ರಲ್ಲಿ ಸುಮಾರು 97 ವಿದ್ಯಾರ್ಥಿನಿಯರಿಂದ ನಮ್ಮ ಸಂಕಲ್ಪ ಮಹಿಳಾ ಪದವಿ ಕಾಲೇಜು ಆರಂಭ ಆಗುತ್ತೆ. ಕಳೆದ 10 ವರ್ಷಗಳಲ್ಲಿ ಸುಮಾರು 14 ರ್ಯಾಂಕ್ಗಳನ್ನು ರಾಜ್ಯ ಮಟ್ಟದ 14 ರ್ಯಾಂಕ್ಗಳನ್ನು ಪಡೆಯೋದ್ರ ಮೂಲಕ 4 ಚಿನ್ನದ ಪದಕಗಳನ್ನು ಪಡೆಯೋದ್ರ ಮೂಲಕ ಬಹುಸಂಖ್ಯಾತ ವಿದ್ಯಾರ್ಥಿನಿಯರು ಸರ್ಕಾರಿ ಉದ್ಯೋಗಗಳನ್ನು ಪಡೆಯೋದ್ರ ಮೂಲಕ ಅತ್ಯಂತ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರ್ತಕ್ಕಂಥ ಸಂಸ್ಥೆ ಫಲಿತಾಂಶದ ಮೂಲಕವೂ ಕೂಡ ಇಡೀ ರಾಜ್ಯಾದ್ಯಂತ ಇವತ್ತು ಮನೆ ಮಾತಾಗಿದೆ. ಗಂಗಾವತಿಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದೆ ಅಂದ್ರೆ ಬಹುಶಃ ತಪ್ಪಾಗುತ್ತಿಲ್ಲ. ಕೇವಲ ಮಧ್ಯಮ ವರ್ಗದ ವಿದ್ಯಾರ್ಥಿನಿಯರನ್ನ ದೃಷ್ಟಿಯಾಗಿಟ್ಟುಕೊಂಡು ಅತ್ಯಂತ ಕಡಿಮೆ ಫೀಸ್ನಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ಕಳೆದ ದಶಕದಿಂದ ನಾವೇನು ಮಾಡ್ತಾ ಬಂದಿದ್ದೀವಿ. ಅದೇ ಕಮಿಟ್ಮೆಂಟ್ ಅನ್ನು ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಕೂಡ ಉತ್ತಮ ಶಿಕ್ಷಣವನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅನ್ನುವಂತಹ ಭರವಸೆಯನ್ನು ನಿಮಗೆಲ್ಲ ನೀಡ್ತಾ ಆ ಭರವಸೆಯನ್ನ ತಾವು ಕೂಡ ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಉತ್ತಮ ಅಂಕಗಳನ್ನು ಪಡೆದು ಸಂಸ್ಥೆಗೆ ಮತ್ತು ಕುಟುಂಬಕ್ಕೆ ಹೆಸರು ತರಬೇಕು ಅನ್ನುವಂತಹ ಕಿವಿಮಾತನ್ನು ತಮಗೆ ಹೇಳ್ತಾ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಎರಡನೇ ವಿಚಾರ, ಇವತ್ತು ತಾವೆಲ್ಲ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ, ಸ್ವಾಗತ ಸಮಾರಂಭಕ್ಕೆ ಸೇರಿದ್ದೀರಿ. ಒಂದು ತುಂಬಾ ಮಹತ್ವದ ಕ್ಷಣ ನಿಮಗೆಲ್ಲ ಇದೆ. ಯಾಕಂದ್ರೆ ನಾವು ಹಲವಾರು ಜನ ಸಾಧಕರ ಬಗ್ಗೆ ಮಾತಾಡ್ತೀವಿ. ಸಾಧಕರೆಲ್ಲೋ ಬೇರೆ ಒಂದ್ ಕಡೆ ಇರ್ತಾರ, ತಾವು ಒಂದ್ ಕಡೆ ಕುಳಿತು ಅಧ್ಯಯನ ಮಾಡ್ತಿರ್ತೀವಿ. ಇವತ್ತು ತಮ್ಮ ಅದೃಷ್ಟ ಏನಂದ್ರೆ ಇಡೀ ಜೀವನ ಪರ್ಯಂತ ನಿರಂತರವಾಗಿ ರೋಗಿಗಳ ಸೇವೆ ಮಾಡ್ತಾ ಗಂಗಾವತಿಗೆ ನಾಡಿಗೆ ಹೆಸರಾಗುವಂತಹ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಾ ನಮ್ಮೆಲ್ಲರ ಮಧ್ಯೆ ಒಬ್ಬ ಉತ್ತಮ ವೈದ್ಯರಾಗಿ ಸೇವೆ ಸಲ್ಲಿಸಿ ನಾಡಿನ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸಾಧಕರು ಇವತ್ತು ನಿಮ್ಮ ಮುಂದೆ ಇದ್ದಾರೆ. ಅವ್ರ ಬಗ್ಗೆ ಒಂದು 2-3 ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನನ್ನ ಪ್ರಾಸ್ತಾವಿಕ ಮಾತನ್ನ ಮುಗಿಸ್ತೇನೆ. ಉದ್ಯೋಗ ನಿಮ್ಮ ಮುಂದೆ
ಆಸೀನರಾಗಿರ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರು ಗಂಗಾವತಿ ತಾಲೂಕಿನ ಅತ್ಯಂತ ಚಿಕ್ಕ ಗ್ರಾಮ ಕೆಸರಟ್ಟಿಯಿಂದ ಹಳ್ಳಿಯಿಂದ ಬಂದು ಗುಲ್ಬರ್ಗಾದ ಎಂಆರ್ ಮೆಡಿಕಲ್ ಕಾಲೇಜಿನಲ್ಲಿ ತಮ್ಮ MBBS ಪದವಿಯನ್ನು ಮುಗಿಸಿ ಪದವಿಯ ನಂತರ 2 ವರ್ಷಗಳ ಕಾಲ ಅಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ MD ಪದವಿಯನ್ನು ಪಡೆದು ಕೊಪ್ಪಳ ಮತ್ತು ರಾಯಚೂರು ಅವಿಭಜಿತ ರಾಯಚೂರು ಜಿಲ್ಲೆಯ ಮೊಟ್ಟ ಮೊದಲ ಹೃದಯ ರೋಗ ತಜ್ಞರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಅಂತ ಹೇಳಿದ್ರೆ ಬಹುಶಃ ಅದು ಡಾಕ್ಟರ್ ಚಂದ್ರಪ್ಪ ಸರ್. ಮನುಷ್ಯನ ಸಾಧನೆ ಮಾಡ್ತಾ ಹೋದಾಗ ಸಾಧಕರನ್ನ ಗುರುತಿಸುವಂತ ಕೆಲಸವನ್ನು ಕೂಡ ಇವತ್ತು ಸರ್ಕಾರ ಮಾಡುತ್ತೆ. ಬಹಳ ವಿಶೇಷ ಏನಂದ್ರೆ ಇವತ್ತೇನು ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಕನ್ನಡ ಸುವರ್ಣ ಸಂಭ್ರಮ 50ನೇ ವರ್ಷದ ವಿಶೇಷ ಪ್ರಶಸ್ತಿಗೆ 3,500 ಅರ್ಜಿಗಳನ್ನ ಪ್ರಶಸ್ತಿಗಾಗಿ ಹಾಕ್ತಾರೆ. 3,500ಕ್ಕೂ ಅಧಿಕ ಅರ್ಜಿಗಳು ಬಂದಾಗ ಅರ್ಜಿ ಹಾಕದೆ ಪ್ರಶಸ್ತಿನ ಪಡೆದಿರ್ತಕ್ಕಂಥ ಕೆಲವು ಜನರಲ್ಲಿ ಮಾನ್ಯ ಚಂದ್ರಪ್ಪ ಸರ್ ಅಂತ ಬಹಳ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ಜಿ ಚಂದ್ರಪ್ಪನವರು ವಿದ್ಯಾರ್ಥಿನಿಯರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂಕಲ್ಪ ಕಾಲೇಜು ನನ್ನ ಮನೆ ಪಕ್ಕದಲ್ಲೇ ಇದ್ದೀನಿ. ಯಾಕೆಂದ್ರೆ ನಾವು ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಕ್ಲಾಸಸ್ ನಡೀತಾ ಇರ್ತಾವೆ. ನಾನು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ. ಅದು ರೆಗ್ಯುಲರ್ ಹ್ಯಾಬಿಟ್ ಅದು. ಆದರೆ ಇವತ್ತು ನೀವು ಇಷ್ಟೆಲ್ಲ ನನ್ನ ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ನನ್ನ ಸನ್ಮಾನ ಮಾಡ್ತಾ ಇದ್ದೀನಿ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ನನಗೆ ಯಾಕೆ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದ್ರೆ ಈ ಸನ್ಮಾನ ಸಮಾರಂಭ ವಿದ್ಯಾರ್ಥಿನಿಯರೇ ಒಂದು ನಮಗೆ ಇಲ್ಲಿ 1978ನೇ ಇಸ್ವಿಯಲ್ಲಿ ಬಂದಾಗ ಇಲ್ಲಿ ಕೇವಲ RMP ಡಾಕ್ಟರ್ಗಳದೇ ಜಾಸ್ತಿ ಅವಳಿತ್ತು. ಎಷ್ಟೋ ಸಲ ನಾವು ನಾವು ಮೊದಲು ಮೆಡಿಕಲ್ ಕಾಲೇಜಿಂದ ಬಂದಾಗ ಏನಾಗ್ತದೆ, ಡಿಟೇಲ್ ಆಗಿ ಹಿಸ್ಟ್ರಿ ತಗೋತೀವಿ, ಆಮೇಲೆ ಕ್ಲಿನಿಕಲ್ ಆಗಿ ಎಲ್ಲ ಡಿಟೇಲ್ ಆಗಿ ಎಕ್ಸಾಮ್ ಮಾಡಿ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀವಿ. ಅದನ್ನ ಒಯ್ದು ಪೇಷಂಟ್ಗಳು RMP ಡಾಕ್ಟರ್ ಹತ್ರ ಹೋಗಿ ಹೊಸ್ತಾಗಿ ಬಂದನಲ್ವ ಡಾಕ್ಟರ್ ನೋಡ್ಕೊಡೋಣ, ಅದನ್ನ ತಗೋಬೇಕ ಬೇಡ ನೋಡೋಣ ಅಂತ ಕೇಳ್ತಾ ಇದ್ರು. ಅಂತ ಪರಿಸ್ಥಿತಿ ಇತ್ತು. ಆಗ ನನಗೂ ಬೇಜಾರಾಯ್ತಿದ್ದು. ಈ 1 ವರ್ಷ ಇರೋದ್ರಲ್ಲಿ ನನಗೂ ಬೇಜಾರಾಯ್ತು. ಎಲ್ಲೋ ಇಂಗ್ಲೆಂಡ್ಗೋ ಅಥವಾ DM ಮಾಡೋಣ, ಏನಾದ್ರು ಹೋಗೋಣ ಅಂತ ವಿಚಾರ ಮಾಡ್ತಾ ಇದ್ದೆ. ಆದ್ರೆ ಮನೆಯವರು ಒತ್ತಾಯ ಬಹಳ ಇತ್ತು. ಹಾಗಾಗಿ ಕಂಟಿನ್ಯೂ ಆಗಲೇಬೇಕಾಗಿತ್ತು. ಆಗ ನಾವು ಏನ್ ಮಾಡಿದ್ವಿ, ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದಿ ಪಬ್ಲಿಕ್. ಹಳ್ಳಿಯಲ್ಲಿ ಕ್ಯಾಂಪ್ ಮಾಡಿದ್ವಿ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ವಾಲಿಫೈಡ್ ಪೀಪಲ್ ಅಂಡ್ RMPಗಳಿಗೆ ಏನೋ ವ್ಯತ್ಯಾಸ ಇದೆ ಅನ್ನೋದನ್ನ ತೋರಿಸ್ಕೊಡೋದಕ್ಕಾಗಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿ ಆಲ್ಮೋಸ್ಟ್ ನಿಯರ್ಲಿ ಎವ್ರಿ 3 months ಒಂದು ಹಳ್ಳಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಒಂದು ಊರವ್ರನ್ನ ಸ್ವಲ್ಪ ಪರಿಚಯ ಇರೋರ್ನ ಇಟ್ಕೊಂಡು ಅವ್ರ ಕಡೆಯಿಂದ ಸ್ವಲ್ಪ ಡೊನೇಷನ್ ತಗೊಂಡು ನಾವು ನಮ್ಮ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಮುಂಜಾನೆಯಿಂದ ಸಂಜೆವರೆಗೂ ಕ್ಯಾಂಪ್ ಮಾಡಿ ಅವರಿಗೆ ಔಷಧ ಕೊಟ್ಟು ಎಲ್ಲ ಇದು ಮಾಡ್ತಾ ಇದ್ವಿ. ಆ ರೀತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ ಅಂತ. ಅದೇ ರೀತಿ ಅಷ್ಟೇ ಅಲ್ಲ, ನಾವು ಪ್ರತಿ 2 ವರ್ಷಕ್ಕೆ ಈ ಲಯನ್ಸ್ ಕ್ಲಬ್ನ ಮೆಂಬರ್ ಆಗಿ ಸೇರಿದ ಮೇಲೆ ಪ್ರತಿ 2 ವರ್ಷಕ್ಕೊಮ್ಮೆ ಐ ಕ್ಯಾಂಪ್ ಮಾಡಿ ಶುರು ಮಾಡಿದ್ವಿ. ಐ ಕ್ಯಾಂಪ್ ಮಾಡಿದಾಗ ಒಂದು 400ರಿಂದ 500 ಜನಕ್ಕೆ ಆಪರೇಷನ್ ಮಾಡ್ತಿದ್ವಿ. ಸುಮಾರು 2,000 ಜನ 2,500 ಜನ ಬರ್ತಿದ್ರು. ಆದ್ರೆ ಎಲ್ಲರಿಗೂ ಮಾಡಕ್ ಆಗ್ತಾ ಇರಲಿಲ್ಲ. ಆಗ ಅಲ್ಲಿ ಸಹಿತ ಪ್ರಾಬ್ಲಮ್ ಏನಿತ್ತು ಅಂತಂದ್ರೆ MC ಮೋದಿ ಅಂತ ನೀವು ಕೇಳಿರ್ಬೇಕು. ಅವರು ಕ್ಯಾಂಪ್ ಮಾಡ್ತಾ ಇದ್ದು ಅವಾಗ ಎಲ್ಲರಿಗೂ ಪಬ್ಲಿಕ್ಕಿಗೆ ಮೋದಿ ಕ್ಯಾಂಪ್ ಅಂತ. ಅವ್ರು ಮಾಡೋ ಕ್ಯಾಂಪ್ಗಳು ಮತ್ತು ನಮ್ಮ ಕ್ವಾಲಿಫೈಡ್ ಡಾಕ್ಟರ್ಸ್ ಮಾಡೋ ಕ್ಯಾಂಪ್ಗಳು ಏನ್ ವ್ಯತ್ಯಾಸ ಇದೆ ಅಂತ ತೋರಿಸ್ಕೊಡೋದಕ್ಕೂ 1-2 ಕ್ಯಾಂಪ್ನಲ್ಲಿ ಅದು ಅನುಭವ ಬಂತು. ಮೋದಿ ಕ್ಯಾಂಪ್ ಅಂದ್ರೆ ಜನ ಡೊನೇಷನ್ ಕೊಡ್ತಿದ್ರು ಫ್ರೀಯಾಗಿ. ಆದ್ರೆ ನಾವು ಈ ಕ್ವಾಲಿಫೈಡ್ ಪೀಪಲ್ ಅಂತ ಕರ್ಕೊಂಡ್ಬಂದು ಮೆಡಿಕಲ್ ಕಾಲೇಜಿನ ಡಾಕ್ಟರ್ಸ್ ಕರ್ಕೊಂಡ್ಬಂದು ಕ್ಯಾಂಪ್ ಮಾಡಿದ್ರೆ ಡೊನೇಷನ್ ಕೊಡ್ಲಿಕ್ಕೂ ತಯಾರಿಲ್ಲ. ಆದ್ರೆ ನಾನು ಡಾಕ್ಟರ್ ಸೋಮರಾಜ್ ಹೇಳಿದ್ವಿ, ಡಿಸೈಡ್ ಮಾಡ್ಕೊಂಡ್ವಿ
ನೋಡು ತಮ್ಮಣ್ಣ, ನೀನು ರೈಸ್ ಬೆಳಿತೀನಿ, ನಾನು ರೈಸ್ ಬೆಳಿತೀನಿ, ಒಂದೆರಡು ಸಲ ನಾವು ನಮ್ಮದೇ ಅಕ್ಕಿ ಕೊಟ್ಟರು ಪರವಾಗಿಲ್ಲ, ನಾವು ಈ ಕ್ವಾಲಿಫೈಡ್ ಕ್ಯಾಂಪೇನ್ ಮಾಡೋಣ ಅಂತೇಳಿ ಮಾಡಿದಾಗ ಜನ ಬರ್ತಿದ್ರಲ್ಲ, ಬಂದೋಗಿ ಕರ್ಕೊಂಡೋಗಿ ಒಳಗೆ ಓಟಿದಾಗಿ ಯಾವ ರೀತಿ ನಂಬರ್ ಮಾಡ್ತಾರೆ, ಯಾವ ರೀತಿ ಬಿಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ವಿ. ಅದು ಅವ್ರನ್ನೆಲ್ಲ ನೋಡಿದ ಮೇಲೆ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಕ್ವಾಲಿಫೈಡ್ ಪೀಪಲ್ಸ್ ಕ್ಯಾಂಪು ಮತ್ತು ಮೋದಿಯವರ ಕ್ಯಾಂಪು ಅಂತ ಗೊತ್ತಾದ ಮೇಲೆ ಹೈ ಕ್ಯಾಂಪ್ಗೆ ಜನರು ಡೊನೇಷನ್ ಕೊಡಲಿಕ್ಕೆ ಶುರು ಮಾಡಿದ್ರು. ಕೋರ್ಸ್ಗಳಿದ್ದಾವೆ, ಚಾರ್ಟರ್ಡ್ ಅಕೌಂಟೆನ್ಸಿ ಐತೆ, ಸೋ ಮೆನಿ ಥಿಂಗ್ಸ್ ಇದೆ. ಯು ಟ್ರೈ ಟು ಅಚೀವ್ ಅಟ್ ಲೀಸ್ಟ್ ನಾವು ಅದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ಅದು ರೀಚ್ ಆಗಲಿಲ್ಲ ಅಂದ್ರೂ ಕೂಡ ಅದರಲ್ಲಿ ನಾವು ಅಚೀವ್ ಮಾಡಲಿಕ್ಕೆ ಸ್ವಲ್ಪ ಅಚೀವ್ ಮಾಡಲಿಕ್ಕೆ ಆಗ್ತದೆ ಹೇಳಿ. ಈ ವೇಳೆ ಕಾಲೇಜು ವತಿಯಿಂದ ಡಾಕ್ಟರ್ ಜಿ. ಚಂದ್ರಪ್ಪನ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಉಪನ್ಯಾಸಕರಾದ ಸೋಮಶೇಖರ್ ಕಂಪ್ಲಿ ರವರು ವಿದ್ಯಾರ್ಥಿ ಒಕ್ಕೂಟದ ನಾಮಫಲಕವನ್ನು ಉದ್ಘಾಟಿಸಿದರು. ಹಿರಿಯ ಉಪನ್ಯಾಸಕರಾದ ಶಂಕರ್ ಲಿಂಗಪ್ಪ ಕೊಪ್ಪದ್ ರವರು ವಿದ್ಯಾರ್ಥಿನಿಯರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಸೇವೆ ಸಲ್ಲಿಸುತ್ತೇನೆ. ಸಂಕಲ್ಪ ಕಾಲೇಜಿನ ಅವರ ಅಧ್ಯಯನಕ್ಕೆ ಪೂರಕ ವಾತಾವರಣವನ್ನು ನಿರ್ಮಿಸಲು ಹಾಗೂ ಎಲ್ಲರ ಶ್ರಮಿಸುತ್ತೇನೆ. ಕಾಲೇಜಿನಲ್ಲಿ ಎಲ್ಲ ಉಪನ್ಯಾಸಕರನ್ನು, ಗುರು ಹಿರಿಯರನ್ನು ಕುಟುಂಬದ ಮನಸ್ಸ ವಿಶ್ವಾಸದಿಂದ ಪ್ರತಿಜ್ಞೆ ಮಾಡುತ್ತೇನೆ. ಡಾಕ್ಟರ್ ಚಂದ್ರಪ್ಪ ಅವರನ್ನ ಪರಿಚಯ ಮಾಡಿಸೋದು ಒಂದೇ, ಸೂರ್ಯನನ್ನ ಪರಿಚಯ ಮಾಡಿಸೋದು ಒಂದೇ. ಯಾಕೆ ಅಂತಂದ್ರೆ ನನಗೆ ಗೊತ್ತಿರುವ ಹಾಗೆ ಸುಮಾರು 31 ವರ್ಷದಿಂದ ನಾನು ಸರ್ ಬಗ್ಗೆ ನನಗೆ ಗೊತ್ತು. ಯಾಕಂದ್ರೆ ಕುಷ್ಟಗಿಯಿಂದ ಪೇಷಂಟ್ಸ್ ಬರ್ತಿದ್ರು, ಕುರುಗೋಡು ಸಿರುಗುಪ್ಪದಿಂದ ಪೇಷಂಟ್ಸ್ ಬರ್ತಿದ್ರು, ಅವರಿಗೆ ಕುಷ್ಟಗಿಯಿಂದ ಪೇಷಂಟ್ಸ್ ಬರ್ತಿದ್ರು, ಸಿನ್ನೂರಿಂದ ಕೂಡ ಪೇಷಂಟ್ಸ್ ಬರ್ತಿದ್ರು. ಇವಾಗ ಕೇವಲ ಹೃದಯ ರೋಗ ತಜ್ಞರಲ್ಲ, ಹೃದಯವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನೋಡ್ರಿ, ತಂದೆ ತಾಯಿಗಳು ಜೀವ ಕೊಡ್ತಾರೆ, ಜನ್ಮ ಕೊಡ್ತಾರೆ, ಅವರು ದೇವರು. ಹಾಗೆ ಕೊಟ್ಟಂತ ಜೀವವನ್ನ ಉಳಿಸುವಂತ ಕೆಲಸ ಮಾಡ್ತಕ್ಕಂಥವ್ರು ಡಾಕ್ಟರ್ ದೇವರು. ಅಂತ ಡಾಕ್ಟರ್ಗೆ ಏನಿರುತ್ತೆ ಅಂದ್ರೆ ಜೀವ ಉಳಿಸುವಂತ ಸಾಮರ್ಥ್ಯ ಇರುತ್ತೆ. ಅಂತ ಸೇವೆಯನ್ನ ಸುಮಾರು 35ರಿಂದ 38 ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದಾರೆ. 40 ವರ್ಷಗಳ ಕಾಲ ಹೆಚ್ಚು ನಡೆಸಿಕೊಂಡು ಬಂದಿದ್ದಾರೆ. ಇವತ್ತು ನಿಜಕ್ಕೂ ಈ ಕನ್ನಡ ಸ್ವರ್ಣ ಸಂಭ್ರಮ ಪ್ರಶಸ್ತಿ ಬಂದಿರೋದು ನಮ್ಮ ಗಂಗಾವತಿಗೆ ಮತ್ತು ವೈದ್ಯ ವೃತ್ತಿ ಕೈಗೊಳ್ತಾ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಗಳಿಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗೆ ಸರ್, ನಾವು ಎಷ್ಟು ಸರಳ ಸಜ್ಜನಿಕೆ ಇರುತ್ತೆ ಅಂತಂದ್ರೆ, ನಾವಿಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ, ಏನಾದ್ರು ಮಾಡ್ತಾ ಇರ್ಬೇಕಾದ್ರೆ, ಏನ್ರಿ ಮೇಷ್ಟ್ರೆ ನಿಮ್ ಕಾಲೇಜಲ್ಲಿ ಕಾರ್ಯಕ್ರಮ ಆಯ್ತು ಅಂತ ಹೇಳಿದ್ರು, ಆ ಮಾತು ಕೇಳೋದಕ್ಕೆ ನಮಗೆ ಬಹಳ ಇಷ್ಟ. ಅಷ್ಟು ಪ್ರೀತಿಯಿಂದ ಅವ್ರು ಮಾತಾಡ್ತಾರೆ. ಹೀಗಾಗಿ ಅವ್ರು ಸರ್ ಅದೇ ಮಾಡ್ರಿ ಚೆನ್ನಾಗಿ ಅಂದ್ರೆ ಅವರು ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿ ಇದೆ, ಪ್ರೀತಿ ಇದೆ. ಹಾಗಾಗಿ ಪ್ರೋತ್ಸಾಹ ಕೊಡ್ತಾರೆ. ಅಂತ ಒಂದು ಪ್ರೋತ್ಸಾಹ ನಮ್ಮ ಕಾಲೇಜಿನಲ್ಲೂ ಕೂಡ ಅಪಾರವಾದ ಪ್ರೀತಿ ಅಭಿಮಾನಗಳನ್ನ ಇಟ್ಕೊಂಡಿದ್ದಾರೆ. ನಾವು ದೊಡ್ಡವರು ಯಾರು ಹೋಗಿದ್ದಿಲ್ಲ, ನಾನು ಮತ್ತು ರಾಹುಲ್ ಇಬ್ಬರೇ ಹೋಗಿದ್ವಿ ಕರೀಲಿಕ್ಕೆ. ಮನೆಗೆ ಕರೆಸಿ ಕೊಡ್ರೆ ನನಗೆ ಯಾಕಪ್ಪ ಮಾಡ್ತಾರೆ, ನಾನು ಏನ್ ಮಾಡೀನಿ ಅಂತೇಳಿ ನೀವು ಸನ್ಮಾನ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅವ್ರ ದೊಡ್ಡಸ್ತಿಕೆ ಅದು, ಅವ್ರ ದೊಡ್ಡತನ ಅದು. ಅಷ್ಟು ಅವರು ಸಾಮಾನ್ಯರಲ್ಲ, ಅವರು ರೈತರು ಕೂಡ
ಮತ್ತು MD ಡಾಕ್ಟರ್ ಇಷ್ಟು ವರ್ಷಗಳ ಅನುಭವ ಇರ್ತಕ್ಕಂಥವ್ರು ನಮ್ಗೆ ಯಾಕಪ್ಪ ಇವೆಲ್ಲ ಸುಂಕಿ ಯಾಕೆ ಅಂತ ತಿಳ್ಕೊಂಡು ಹೇಳಿದ್ರು. ಆಮೇಲೆ ನೋಡಪ್ಪ ನಾನು ಭಾಷಣ ಗೀಷಣ ಮಾಡೋದಿಲ್ಲ, ನನಗೆ ಅವೆಲ್ಲ ಇದಿಲ್ಲ, ಸುಮ್ಕೆ ಒಂದ್ 2 ಮಾತು ಮಾತಾಡಿ ಬಂದ್ಬಿಡ್ತೇನೆ ಅಂತ ಹೇಳಿದ್ರು. ಸರ್, ತಾವು ಏನು ಸಂದೇಶ ಕೊಡದಿದ್ರೂ ಪರವಾಗಿಲ್ಲ, ತಮ್ಮ ಜೀವನ ನಮಗೆಲ್ಲ ಒಂದು ಸಂದೇಶ ಅಂತ ನಾವು ಭಾವಿಸ್ತೇವೆ ಸರ್. ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ಸಾಧನೆ ಮಾಡಿರ್ತಕ್ಕಂಥದ್ದು ಅದರಿಂದ ಬಹಳ ಪರಿಶ್ರಮ ಇರ್ತದೆ. ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆ ಇದೆ, ಲಕ್ಷಾಂತರ ಗಂಟೆ ಡಾಕ್ಟರ್ ಇದ್ದಾರೆ. ನಮ್ ಡಾಕ್ಟರ್ ಚಂದ್ರಪ್ಪ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬರ್ಬೇಕಾದ್ರೆ ಅದು ಸುಮ್ಮನೆ ಕೊಟ್ಟಿದ್ದಲ್ಲ. ಆಮೇಲೆ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿ ಪ್ರಶಸ್ತಿ ತಗೊಳ್ತಾರೆ. ಡಾಕ್ಟರ್ಗೆ ಯಾವ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಅವ್ರ ಸೇವೆಯನ್ನು ಕೊಡಿಸಿ ಆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸರ್, ತಮಗೆ ದೇವರು ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕರುಣಿಸಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ದೊಡ್ಡ ದೊಡ್ಡ ಪ್ರಶಸ್ತಿ ಪುರಸ್ಕಾರಗಳು ತಮಗೆ ಸಿಗಲಿ, ತಮ್ಮ ಸೇವೆ ಸಮಾಜಕ್ಕೆ ಆಗಲಿ ಅಂತ ತಿಳ್ಕೊಂಡು ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕಾಲೇಜಿನ ಆಯ್ಕೆ ಮಾಡಿಕೊಂಡಂತಹ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಸಹ ಸ್ವಾಗತವನ್ನು ಕೊಡ್ತಿದ್ದೇವೆ. ನಿಮಗೆ ಗೊತ್ತಿಲ್ಲದಾನೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಅಂದ್ರೆ ನಮ್ಮ ಕಾಲೇಜಲ್ಲಿ ಬಹಳ ಅಂದ್ರೆ ನಾನು ಫಸ್ಟ್ ನನ್ನ ಅನುಭವ ಹೇಳ್ತೀನಿ. ನಾನು ಏನು ನಮ್ಮ ಟೀಚರ್ಸ್ ಎಲ್ಲ ಅಂತ ಹೇಳಿ ನಾನು ನಮ್ಮ ಟೀಚರ್ಸ್ ಅಂದ್ರೆ ನಮ್ಮ ಸಬ್ಜೆಕ್ಟ್ ಟೀಚರ್ಸ್ ಜೋಡಿ ಅಷ್ಟೇ ನಾನು ಕ್ಲೋಸ್ ಆಗಿದ್ದೆ. ನನಗೆ ಮೊನ್ನೆ ಒಂದು ಕ್ಲಾಸ್ ಓಡಿಸ್ಬೇಕಾಗಿತ್ತು. ಹಾಗಾಗಿ ನಾನು ಯಾರು ಕೇಳ್ಬೇಕಪ್ಪ, ನನಗೆ ಇರೋದು ಪೊಲಿಟಿಕಲ್ ಇಲ್ಲ ನನ್ನ ಹತ್ರ, ನಾನು ಚೂಸ್ ಮಾಡ್ಕೊಂಡಿಲ್ಲ. ನಾನು ಯಾರು ಕೇಳಿ ಅಂತಂದ್ರೆ ಸುಮ್ಮನೆ ಗೊಂದಲದಾಗಿದ್ದೆ. ಸರಿ ಹಿಂಗೆ ಕುಂತ್ಕೊಂಡಿರ್ಬೇಕಾದ್ರೆ ಸರ್ ಬಂದ್ರು, ಇದಕ್ಕವ ಏನಾಗ್ಬೇಕು ಅಂತಂದ್ರೆ, ಸರಿ ಹಿಂಗ್ ಬೇಕಾಗಿತ್ರಿ, ನಾನು ಹೆಂಗ್ ಕೇಳ್ಬೇಕು ಅಂತ ಗೊತ್ತಾಗೋದು, ಯಾರು ಕೇಳ್ಬೇಕು ಅಂತ ಗೊತ್ತಾಗೋದು ಸರ ಅಂದೆ. ಕೇಳು ಪೊಲಿಟಿಕಲ್ ಸೈನ್ಸ್ ಟೀಚರ್ಸ್ ಅದನ್ನ ಕೇಳ್ಕೊಡ್ತಾರ ಅಂತಂದ್ರು. ನಾನು ಹೋಗಿ ಹಿಂಗೆ ಕೇಳಿದೆ, ಮೇಡಮ್ ನನ್ನ ನಂಬರ್ ಇಸ್ಕೊಂಡು ನನಗೆ ಕಾಲ್ ಮಾಡಿ ಬೇಕಾದ್ರೂ ಕೇಳಿ, ಯಾವಾಗ ಬೇಕೋ ಅವಾಗ ಕೇಳಿ ನಾವು ಕೊಡ್ತು. ಇಷ್ಟು ಪ್ರೋತ್ಸಾಹ ಕೊಡ್ತೈತಿ ನಮ್ಮ ಕಡೆ. ನಾನು ಬಂದಿದ್ದು BA 2ನೇ ಬ್ಯಾಚ್ ಅಂದ್ರೆ NEP ನಮ್ದು. ನಾನು ಫಸ್ಟ್ ಅಡ್ಮಿಷನ್ ಮಾಡಿದಾಗ ಸ್ವಲ್ಪ ಭಯ ಇತ್ತು, ಹೆಂಗಪ್ಪ NEP ಎಲ್ಲ ಹೆಂಗಿರುತ್ತೇನೋ, ಸಬ್ಜೆಕ್ಟ್ ಎಲ್ಲ ನೀವು ಇರ್ತಾವ ಅಂತ ಹೇಳಿ. ಆದ್ರೆ ಈ ಕಾಲೇಜ್ ಆಯ್ಕೆ ಮಾಡ್ಕೊಂಡಿದ್ದು ನನಗೆ ಖುಷಿ ಆಯ್ತು. ಇರುವಂತಹ ಎಲ್ಲ ಶಿಕ್ಷಕರು ಒಂದು ಕುಟುಂಬದಲ್ಲಿದ್ದು ನಮಗೆ ಮುನ್ನಡೆಸ್ತಾರ, ಎಲ್ಲದಕ್ಕೂ ಪ್ರೋತ್ಸಾಹ ಮಾಡ್ತಾರ. ಮತ್ತೆ ಅದೇ ರೀತಿಯಾಗಿ ಓದ ವಿಷಯ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಲಿ, ಪ್ರಬಂಧ ಸ್ಪರ್ಧೆ ಎಲ್ಲ ನಂಬಿಕೊಂಡಿದ್ರೆ ಅಲ್ಲಿ ಹೋಗಕ್ಕ ಅವಕಾಶ ಕೊಡ್ತಾರ. ಒಂದ್ ಕಡೆ ಹೇಳ್ತಾರೆ, ಬಡವರಾಗಿ ಹುಟ್ಟುವುದು ತಪ್ಪಲ್ಲ, ಬಡವರಾಗಿ ಸಾಯುವುದು ತಪ್ಪು ಅಂತೇಳಿ. ನಾವು ಬಡವರಾಗಿ ಹುಟ್ಟಿರ್ತೀವಿ ಹೊರತು ಅದನ್ನ ನಾವು ಯಾವ ರೀತಿ ನಮ್ಮ ಜೀವನನ ಸಾರ್ಥಕಪಡಿಸಿಕೊಂಡು ನಮ್ಮ ಜೀವನನ ಶ್ರೀಮಂತ ಜೀವನನ್ನಾಗಿ ಸಾರ್ಥಕಪಡಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತ. ಬಡತನ ಅನ್ನೋದು ಯಾವುದು ದೌರ್ಬಲ್ಯ ಅಲ್ಲ ರೀ. ಬಡತನದಿಂದ ಹುಟ್ಟಿ ಬೆಳೆದು ಸಾಧನೆ ಮಾಡ್ತಕ್ಕಂತ ಎಷ್ಟೋ ಜನ ನಾವು ಇಲ್ಲಿ ನೋಡ್ತೀವಿ. ಅದೇ ರೀತಿ ಅದ್ರಾಗ ನಾನು ನನ್ನ ಕಾಲೇಜಿನ ಉಳಿಸಕ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳು ಬಂದಿರ್ತಾರೆ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಈಗ ನಾನೇ ಎಕ್ಸಾಂಪಲ್ BA ಫೈನಲ್ ಇಯರ್ ಓದ್ತಾ ಇದ್ದೀನಿ. ಈ 2 ವರ್ಷದಲ್ಲಿ ಒಬ್ರು ಸರ್ ಮುಂದೆನೂ ಹೋಗಿ ನಾನು ಮಾತಾಡಲೇ ಇಲ್ಲ ಸರಿಗೆ. ಯಾಕಂದ್ರೆ ಈಗ ಅಷ್ಟೇ ಏನ್ ಅನ್ಕೊಂತಾರೆ ಏನಿಲ್ಲೋ ಅನ್ನೋ ಭಯ ಕಾಡ್ತಿತ್ತು. ಫಸ್ಟ್ BA ಫೈನಲ್ ಇಯರ್ಗೆ ನಾನು ಕಳಿತಾ ಓದ ಅಭ್ಯಾಸ ಮಾಡ್ತಾ ಏನ್ ಕಲ್ತೆ ಅಂದ್ರ, ಇಲ್ಲಿ ಯಾವುದೇ ಸಬ್ಜೆಕ್ಟ್ ಸರ್ ಆಗ್ಲಿ ಟೀಚರ್ ಆಗ್ಲಿ ನೀನ್ ಯಾಕೆ ಬಂದಿ, ನನ್ ಸಬ್ಜೆಕ್ಟ್ ಅಲ್ಲಿ ಇದು ಅಂತ ಹೇಳಿ ಯಾವತ್ತೂ ಹೇಳಲ್ರಿ. ಅವ್ರು ಬಂದ್ರೆ ಹೌದಮ್ಮ ನಿಮ್ಮ ಹೆಸರೇನಮ್ಮ, ನೀವೇನ್ ಓದ್ತಾ ಇದ್ರಿ, ನೀವ್ ಯಾವ ಕ್ಲಾಸ್, ಇಷ್ಟ ಕೇಳ್ತಾರ. ಮತ್ತೆ ಅವರಿಂದ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರ ನಾವ್ ಏನಾದ್ರು ಕೇಳ್ಬೇಕು. ನಾವು ಈಗ ಯಾವ ರೀತಿ ಓದ್ಬೇಕು, ಹೆಂಗ್ ಅವ್ರು BCom ಆಗ್ಲಿ BA ಆಗ್ಲಿ ಎಲ್ಲ ಸರ್ ಬಂದು ಎಷ್ಟು ಸಪೋರ್ಟಿವ್ ಆಗಿ ನಿಂದಿರ್ತಾರೆ ಅಂತೇಳಿ ನಾನು ಇಷ್ಟ 2 ವರ್ಷದಾಗ ಒಂದಿನಾನು ಹೋಗಿ ಕೇಳಲಿಲ್ಲ. ಫಸ್ಟ್ ಈಗ ಅರ್ಥ ಆದ್ಮೇಲೆ ಒಬ್ರು ಸರ್ನು ಮಿಸ್ ಮಾಡಲ್ಲ. ಹೋದ್ರೆ ನಾನಾಗಿನೇ ಹೋಗಿ ಅವ್ರ ತಕ್ಕ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಹೃದಯದಿಂದ ನಮ್ಮ ಕಾಲೇಜಿಗೆ ಸ್ವಾಗತಿಸುತ್ತೇನೆ. ನೀವೇನ್ ಚೂಸ್ ಮಾಡ್ಕೊಂಡಿರಲ್ಲ ಸಂಕಲ್ಪ ಕಾಲೇಜ್ ಅಂತ ಹೇಳಿ, ಅದು ಒಳ್ಳೆ ಚಾಯ್ಸ್ ಗೊತ್ತಾ. ಓದಲಿಕ್ಕೆ ಮಾತ್ರ ಒಳ್ಳೆ ಚಾಯ್ಸ್ ಅದು. ಆಮೇಲೆ ನಮ್ ಹಿಂದೆಲ್ಲ ಹೇಳ್ತಿದ್ರು ಡಿಗ್ರಿ ಅಂತ ಏನಿಲ್ಲ, ಬರ್ತಾರ ಹೇಳ್ತಾರ ಹೋಗ್ಬಿಡ್ತಾರ ಅಂತ. ಅದು ಸುಳ್ಳು. ನಮ್ ಕಡೆ ನಮ್ ಸರ್ಸ್ ಎಲ್ಲ ಬರ್ತಾರಲ್ಲ, ಬಂದು ಎಲ್ಲ ಹೇಳಿ ಆಮೇಲೆ ತಿರ್ಗಾ ಅವ್ರೆ 10 ಸಲ ಕೇಳ್ತಾರ, ಏನಾದ್ರು ಡೌಟ್ ಆಯ್ತಾ, ಪ್ರಾಬ್ಲಮ್ ಸಾಲ್ವ್ ಆಗದೆ ಅಲ್ಲ, ಡೌಟ್ ಇದ್ರೆ ಕೇಳ್ರಿ. ಅದು ಕೇಳ್ಬಿಟ್ಟೆ ಹೊರಗಡೆ ಹೋಗ್ತಾರ. ನಾವು ಆದ್ರೂ ಕೂಡ ಭಯ ಎತ್ತಿ ಕೇಳಂಗಿಲ್ಲ. ಇಲ್ಲ ಸರ್ ನಮ್ಗೇನೇ ಡೌಟ್ ಇಲ್ಲ ಅಂತ ಹೇಳ್ತೀವಿ. ಆದ್ರೂ ನಮ್ಗೆಲ್ಲ ಡೌಟ್ ಅಲ್ಲೇ ಇರುತ್ತಾ. ನೀವು 1 ಸಲ 10 ಸಲ ಕೇಳ್ರಿ, ನಮ್
ಯಾವ್ದಾರು ಇಂಗ್ಲಿಷ್ ವಿಷಯದ ಬಗ್ಗೆ ಕೇಳಿದ್ರೆ ಇದು ಗೊತ್ತಿಲ್ಲಮ್ಮ ಕೇಳ್ಬೇಡ್ರಿ ಅಲ್ಲೋಗ್ರಿ ಅಂತ ಏನ್ ಹೇಳಲ್ಲ. ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಹೇಳ್ತಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಹಾಸನ ಹೋಗಿ ಕೇಳ್ಕೊಡ್ರಿ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ಹೊರತಾಗಿ ನೀವ್ ಇಲ್ಲಿ ಯಾಕೆ ಬಂದಿಯಮ್ಮ ಅಂತ ಯಾರು ಕೇಳಲ್ಲ. ನೀವ್ ಯಾವುದೇ ಒಂದು ನಿಸ್ಸಂಕೋಚ ಇಲ್ಲದೆ ಏನೇ ಕ್ವಶನ್ ಇದ್ರೆ ನೀವು ಯಾವುದೇ ಸರ್ ಹತ್ರ ಹೋಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬಹುದು. ಇನ್ನು ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಇಲ್ಲ ಒಂದು ಬಿಟ್ಟು ಮಿಕ್ಕಿದೆಲ್ಲ ಫೆಸಿಲಿಟೀಸ್ ಇದೆ. ನೀವೆಲ್ಲ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಅಂತ ನಾನು ಹೇಳ್ತಿದ್ದೀನಿ. ನೀವೆಲ್ಲ ಈ ಕಾಲೇಜ್ಗೆ ಹಚ್ಚಿರೋದು ನಿಮ್ ಪುಣ್ಯ ಅನ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷನೂ ರ್ಯಾಂಕ್ಗಳು ಬರ್ತವೆ, ಮೆಡಲ್ಗಳು ಬರ್ತವೆ. ಎಲ್ಲ ಪ್ರತಿ ವರ್ಷನೂ ಈ ಓಸೆಮ್ ಅಲ್ಲಿ ಓರಿಯರ್ ಅಲ್ಲಿ ಮುಸ್ಕಾನಕ್ ಅಂತ 2 ಮೆಡಲ್ ತಗೊಂಡಿದ್ದಾರೆ. ಮತ್ತು ನಂದಿನಿ ಅನ್ನೋರು 1 ಗೋಲ್ಡ್ ಮೆಡಲ್ ತಗೊಂಡ್ರೆ. ರ್ಯಾಂಕ್ ಲಿಸ್ಟ್ ಅಂತ ಪವಿತ್ರ ಮತ್ತು ಮುಸ್ಕಾನ್ ಅವರು ಬಂದಿದೆ. ಹಾಗೆ ಈ ಒಂದು ಅವಕಾಶಗಳನ್ನ ನಾವು ಸದುಪಯೋಗ ಪಡಿಸಿಕೊಳ್ತಿದ್ದೀವಿ. ಪ್ರಥಮ BA ಮತ್ತು BCom ತರಗತಿಗಳಿಗೆ ಪ್ರವೇಶ ಪಡೆದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಸಂಕಲ್ಪ ಕುಟುಂಬಕ್ಕೆ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ಸ್ವಾಗತವನ್ನು ಬಯಸುತ್ತೇನೆ. ನಿಮ್ಮ ನಂಬಿಕೆ ಮತ್ತು ನಿಮ್ಮ ವಿಶ್ವಾಸಕ್ಕೆ ಸಂಕಲ್ಪ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಈಗಾಗಲೇ ಪ್ರಥಮ ಫೈನಲ್ ಇಯರ್ಗೆ ಬಂದಿರತಕ್ಕಂಥ BA ಮತ್ತು BCom ಕೆಲವು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯಲ್ಲಿ ಹೇಳಿದರು. ಇಲ್ಲಿನ ಮೂಲ ಸೌಕರ್ಯ ಅಂದ್ರೇನೆ ಅತ್ಯುತ್ತಮವಾಗಿರ್ತಕ್ಕಂತಹ ಗುಣಮಟ್ಟದ ಶಿಕ್ಷಣ ನೀಡತಕ್ಕಂತಹ ಉಪನ್ಯಾಸಕ ಬಳಗ. ಈ ಉಪನ್ಯಾಸಕ ಬಳಗ ನಿಮ್ಮನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮತ್ತು ಅತಿ ಹೆಚ್ಚು ಕಾಳಜಿಯಿಂದ ಮನೆ ಮಗಳನ್ನಾಗಿ ಪ್ರೀತಿಸುವ ಹೆಚ್ಚು ಗುಣವನ್ನು ಹೊಂದಿರತಕ್ಕಂಥ ಉಪನ್ಯಾಸಕ ಬಳಗ ಸಿಕ್ಕಿರದೆ ನಮ್ಮ ದೈವ, ನಮ್ಮ ಅದೃಷ್ಟ. ಆ ಎಲ್ಲ ಉಪನ್ಯಾಸಕರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಕೇವಲ ಒಂದು ದಶಕದ ಹಿಂದೆ ಪ್ರಾರಂಭವಾಗಿರ್ತಕ್ಕಂತಹ ಈ ಸಂಕಲ್ಪ ಒಂದು ಮಹಾವಿದ್ಯಾಲಯವಾಗಿ ಮತ್ತು ಕರ್ನಾಟಕದಾದ್ಯಂತ ಅತಿ ಹೆಚ್ಚು ರ್ಯಾಂಕ್ ಗಳಿಸತಕ್ಕಂತಹ ಉನ್ನತ ಮಟ್ಟಕ್ಕೆ ಏರುವುದಕ್ಕೆ ಕಾರಣ ಆಗಿರ್ತಕ್ಕಂಥವರೇ ನಮ್ಮ ಉಪನ್ಯಾಸಕ ಬಳಗ. ಅವರೆಲ್ಲರಿಗೂ ಸಂಸ್ಥೆಯ ಹಿರಿಯನಾಗಿ ಅಧ್ಯಕ್ಷನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುವುದರ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಅತ್ಯಂತ ವೇಗವಾಗಿರ್ತಕ್ಕಂತಹ ಓದಿನ ಗುಣಲಕ್ಷಣದಿಂದಾಗಿ ಇವತ್ತು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದೀರಾ. ಎಲ್ಲ ರ್ಯಾಂಕ್ ಗಳಿಸಿರ್ತಕ್ಕಂಥ ಮತ್ತು ಗೋಲ್ಡ್ ಮೆಡಲ್ ಗಳಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ವೇದಿಕೆಯ ಮೂಲಕ ಅಧ್ಯಕ್ಷನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೀವು ನಿಮ್ಮ ಕುಟುಂಬಕ್ಕೆ ಗೌರವ ತಂದು ಕೊಡುವುದರ ಜೊತೆಗೆ ನಮ್ಮ ಕಾಲೇಜಿಗೆ ಕೂಡ ಗೌರವವನ್ನು ತಂದುಕೊಟ್ಟಿದ್ದೀರಾ. ನಿಮ್ಮ ಈ ಒಂದು ಮನ ಮತ್ತು ನಿಮ್ಮ ಕೊಡುಗೆಯನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರ್ತೀವಿ ಅಂತೇಳಿ ಹೇಳ್ತಾ, ನಗರದ ಖ್ಯಾತ ವೈದ್ಯರಾಗಿ ತಾವು ಸಲ್ಲಿಸುವಂತಹ ಸೇವೆಯಲ್ಲಿ ತಮ್ಮ ವೃತ್ತಿಯಲ್ಲೇ ಪರಿಪೂರ್ಣತೆಯನ್ನು ಕಂಡುಕೊಂಡು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡು ಸನ್ಮಾನಿತರಾಗಿದ್ದಾರೆ ಅಂತಂದ್ರೆ ನಾವು ಕೂಡ ಹಿಡಿಯಿಂದ ಬಂದವರೇ, ಕರ್ನಾಟಕದಿಂದ ಬಂದವರೇ, ಏನಾದರೂ ಸಾಧನೆ ಮಾಡಬಹುದು ಅಂತವರ ಕಾಲಘಟ್ಟಗಳನ್ನ, ಅಂತವರ ಮಾರ್ಗದರ್ಶನವನ್ನ, ತತ್ವಗಳನ್ನ ನಾವು ಅಳವಡಿಸಿಕೊಂಡು ನಾವು ಈ ತರ ಮುಂದೆ ಬರಬಹುದು ಅನ್ನೋ ವಿಷಯ ಗೊತ್ತಾಗಲಿ ಅಂತ. ಎರಡನೇದು, ಇದು ಒಂಥರ ಏನು ಪರಸ್ಪರ ವಿನಿಮಯ ಕಾರ್ಯಕ್ರಮ ಇದ್ದ ಹಾಗೆ. ಸ್ವಾಗತ ಅಂತ ನಿಜಕ್ಕೆ ಮಾತ್ರ ನಾನು BA ಮಾಡಿದೀನಿ, ನೀವು BCom ಮಾಡಿದ್ಯಾ, ನಾನ್ ಬೇರೆ ನೀನ್ ಬೇರೆ ಅನ್ನುವಂತ ಭಿನ್ನಾಭಿಪ್ರಾಯಗಳು ದೂರ ಆಗಲಿ ಅಂತ. BA ಮಾಡಿದ್ರು ಬರೀ BA ಲೆಕ್ಚರ್ಸ್ಗೆ ಅಷ್ಟೇ ಗೌರವ ಕೊಡೋದು, ರೆಸ್ಪೆಕ್ಟ್ ಕೊಡೋದು, ಅಷ್ಟೇ ಹೆಸರಷ್ಟೇ ನೆನಪಿಟ್ಕೊಳ್ಳೋದು. BCom ಮಾಡಿದ್ರು ತಮ್ಮ ಉಪನ್ಯಾಸಕರಷ್ಟೇ ಗೌರವ ಕೊಡೋದು, ಅವರಿಷ್ಟೇ ಕರೆಯುವುದು, ಮಾತಾಡಿಸೋದು ಆಗಬಾರ್ದು. ನಾವೆಲ್ಲರೂ ಬಂದೆ, ಇದು ಸಂಕಲ್ಪ ಅನ್ನೋದು ಕುಟುಂಬ, ನಾವೆಲ್ಲ ಸಹೋದರಿಯರು, ಇರತಕ್ಕಂಥ ಎಲ್ಲ ಉಪನ್ಯಾಸಕರು ನಮ್ಗೆ ಸಂಬಂಧಿಕರು ಅನ್ನುವಂತ ಭಾವನೆ ಬರಲಿ ಅಂತ. ಜೊತೆಗೆ ಈ ಪ್ರಾರಂಭಿಕ ದಿನಗಳಲ್ಲಿ ಕೆಲವು ಗೋಲುಗಳನ್ನ ಸೆಟ್ ಮಾಡ್ಕೋಬೇಕು. ಅದು ನಮ್ಮ ಉಪನ್ಯಾಸಕರು, ಇದು ಉಪನ್ಯಾಸಕರು ಮತ್ತು ಈ ಸಭೆಗೆ ಬಂದಂತ ಮುಖ್ಯ ಅತಿಥಿಗಳು ಈ ವೇದಿಕೆ ಮೂಲಕ ಕಿವಿಮಾತುಗಳನ್ನ ಹೇಳ್ತಾರೆ. ಈಗ ಡಿಗ್ರಿ ಅಂದ್ರೆ ಅಂಕಗಳನ್ನ ಪಡೆದುಕೊಂಡು ಅಂಕಪಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸೀಮಿತ ಆಗಬಾರದು ಅಂತ ಪ್ರತಿ ವೇದಿಕೆ ಮೂಲಕ ನಾವು ಹೇಳ್ತಾ ಇರ್ತೀವಿ. ಈ ಪ್ರಥಮ BA ಬಂದಾಗ ಅಥವಾ BA ಮುಗಿಸ್ಕೊಂಡ್ರೆ ಡಿಗ್ರಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೂ ಹೇಳ್ತೀವಿ. ನಮಗೆ ಜೀವನ ಸಾರ್ಥಕತೆ ಆಗ್ಬೇಕಂದ್ರೆ ಒಂದು ನಮ್ಮ ಕೌಶಲ್ಯ ಬೇಕು ಮತ್ತು ನಮಗೆ ವಿದ್ಯಾಭ್ಯಾಸ ಬೇಕು. ಆ ಮುಖ್ಯನ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಸನ್ನದ್ಧರಾಗಬೇಕು. ದೊಡ್ಡ ಹುದ್ದೆಗಳ ಕೊರತೆ ಇದೆ ಅಥವಾ ದೊಡ್ಡ ಹುದ್ದೆಗಳಲ್ಲಿ ನಮ್ಮವರ
ಭಾಗವಹಿಸುವಿಕೆ ಕೊರತೆ ಇದೆ ಅಂತ ಒತ್ತಿ ಹೇಳ್ತಾ ಇರ್ತೀವಿ. ಅದನ್ನು ಕುಸಿದು ತಲೆಗೆ ಹಾಕೋಬೇಕು. ನಮ್ಮ ಈ ಭಾಗದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿಯರು IAS ಆಗಲಿ, KS ಆಗಲಿ, CA ಕಂಪ್ಲೀಟ್ ಮಾಡೋದಾಗ್ಲಿ ಅಥವಾ ಕ್ಲಾಸ್ 1 ಕ್ಯಾಟಗರಿ 1 ಇಲ್ಲ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಬೇಕು ಅಂತ ನಾವು ಅಂತೀವಿ. ಹೋಗ್ಬೇಕು ಅಂತ ತರ ತಿಂತೀವಿ, ಅದನ್ನ ಇಲ್ಲೇ ಕೇಳಿ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಬಾರ್ದು ಅಂತ ಪದೇ ತರ ನೆನ್ಪು ಮಾಡ್ಕೊಳ್ಳಿಗೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಅದು BA ಆಗಿರ್ಬೋದು, BCom ಯಾರಾಗಿರ್ಲಿ, ಒಟ್ಟು 5 ವರ್ಷದಲ್ಲಿ 4 ವರ್ಷದಲ್ಲಿ ಅಥವಾ ನಿಮ್ಮ ಈ ಏನು ಕೌಟುಂಬಿಕ ಜೀವನಕ್ಕೆ ಕಾಲಕ್ಕಿಂತ ಮುಂಚೆನೆ ನೀವು ಒಂದು ಉನ್ನತವಾದಂತಹ ಮತ್ತು ನಮ್ಮ ರಾಜ್ಯ ವೃದ್ಧಿಸುವಂತಹ ಕಾರ್ಯಗಳನ್ನು ಮಾಡಿ ಉನ್ನತ ಹುದ್ದೆಯಲ್ಲಿ ಏರಬೇಕು. ಆ ಮುಂಚೆ ನೀವು ಊರಿಗೆ ಹೋಗಿಸ್ತೀರಿ, ನಿಮ್ಮ ಕುಟುಂಬ ಆದರ್ಶವಾಗಿರ್ತಿ, ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಹಾಗಾಗಬೇಕು ನಮ್ಮ ಆಶಯ. On behalf of BA, BCom, second year and final year students, in this auspicious occasion, I heartily welcome to all the committee members of our college, senior teaching fraternities, and all the my dear beloved student friends. ಈ ಕಾರ್ಯಕ್ರಮಗಳ ಉದ್ದೇಶಗಳನ್ನ ನಾವು ತಿಳ್ಕೋಬೇಕು. ಇನ್ನೊಂದು ಎಂಟರ್ಟೈನ್ಮೆಂಟ್ ಅಲ್ಲ ಇದು. ನಾವು ಏನೇ ಕೆಲಸ ಮಾಡ್ತೀವಿ ಅಂದ್ರೆ ಕೂಡ ಅದಕ್ಕೊಂದು ಉದ್ದೇಶ ಇರುತ್ತದೆ. ಅದರ ಉದ್ದೇಶಗಳನ್ನ ನಾವು ಅರಿತು ಮುನ್ನಡೆದಾಗ ಅದರದ್ದು ಮಾರ್ಗ ಸಿಗುತ್ತೆ, ಅದನ್ನು ನಾವು ಅಚೀವ್ ಮಾಡ್ತೀವಿ. ನಾವೊಂದೇ ಎಕ್ಸಾಂಪಲ್ ಹೇಳ್ತೀವಿ. ನಂದಿನಿ ಅಗರ್ವಾಲ್ ಅಂತ ಹೇಳಿ ಮಧ್ಯಪ್ರದೇಶನ ಒಂದು ಸಣ್ಣ ಹಳ್ಳಿ ಮೊರಾಯಿನ್ ವಿಲೇಜ್ ಅಂತೆ. At the age of 16, she has certified chartered accountant. 16ನೇ ವಯಸ್ಸು. She is the first woman in the entire world. At the age of 16, she has secured a chartered accountant, and it is a history and it is a world record. So there is no age barriers for the achievement and success. ಸಣ್ಣ ವಯಸ್ಸಿನಲ್ಲಿನೇ ಡಾಕ್ಟರೇಟ್ ಪದವಿ ಪಡ್ಕೊಂಡಿರುವಂತಹ ಮಹಿಳೆಯರು ಕೂಡ ಎಷ್ಟು ಜನ ಇದ್ದಾರೆ. ಒಂದು ಕಡೆ ಇಡೀ ಒಟ್ಟಾರೆ ಪಾಪ್ಯುಲೇಷನ್ ಅಲ್ಲಿ 95ರಿಂದ 96% ಕಣ್ಣು ಇದೆ, ಕಾಲು ಇದೆ, ಕಿವಿ ಇದೆ, ಮಾತನಾಡಕ್ ಬರುತ್ತೆ, ಎಲ್ಲ ಇದೆ. ಎಲ್ಲರೂ ಒಂದು 3-4% ಜನ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ. ನೀವು ಓವರಾಲ್ ಪರ್ಸೆಂಟೇಜ್ ನೋಡಿ, ನಾವು 96% ಜನ ಎಲ್ಲ ವ್ಯವಸ್ಥಿತವಾಗಿದ್ದರೂ ಕೂಡ ನಮ್ಮ ಜೀವನದಲ್ಲಿ ಎಷ್ಟು ಸಾಧನೆ ಮಾಡಿರೋ ಗೊತ್ತಿಲ್ಲ. 3 ಅಥವಾ 4% ಇರುವಂತಹ ಹ್ಯಾಂಡಿಕ್ಯಾಪ್ಸ್, ಒಬ್ರು ಕಣ್ಣಿಲ್ಲ, ಒಬ್ರು ಕಿವಿ ಇಲ್ಲ, ಒಬ್ರು ಮಾತಾಡಕ್ ಬರೋದಿಲ್ಲ. ಅವ್ರ ಟೋಟಲ್ ಸಂಖ್ಯೆಗೆ ಮೆರಿಟ್ ಅನ್ನು ನೋಡಿದಾಗ ಅವ್ರ ಪರ್ಸೆಂಟೇಜ್ ಹೈಯೆಸ್ಟ್ ಇದೆ ಜೀವನದಲ್ಲಿ ಸಾಧನೆ ಮಾಡಿದ್ರು. ಅಂದ್ರಲ್ಲಿ ಕಣ್ಣು, ಕಾಲು, ಕಿವಿ ಇದ್ದು ಒಂದು ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಡೆಡ್, ಜೀವನದ ಶವಗಳಿದ್ದ ಹಾಗೆ ನಾವು ಮತ್ತೆ ಏನ್ ಮಾಡಕ್ ಹೊರಟಿದೀವಿ ಅನ್ನೋದೊಂದು ಪ್ರಶ್ನೆ. ಅದಕ್ಕೆ ಒಂದು ಕ್ವಾಲಿಟಿ ಎಜುಕೇಶನ್ ಬೇಕು. ಇಟ್ ಇಸ್ ಜಸ್ಟ್ ಲೈಕ್ ಇನ್ ಆಡಿಂಗ್ ಎನರ್ಜಿ ಟು ಅವರ್ ಲೈಫ್. ಇಷ್ಟು ಜನಸಂಖ್ಯೆ ಇದ್ದು ಕೂಡ ಸಾಧನೆಗೆ ತುಂಬ ಕೊರತಿದೆ. ಯಾಕಂದ್ರೆ ಅದು ಬೇಕಾಗಿರುವಂತಹ ಸಾಮರ್ಥ್ಯಗಳು ನಮ್ಮಲ್ಲಿ ಇಲ್ಲ. To process such skills, we need a quality education. Quality education is not like imparting. Quality education is not like providing the infrastructures, AC rooms, buildings. I am sorry, now all the sankalpadu. I am assured that we can make you like sourceful. ಅಂತ ಅದ್ಭುತವಾದಂತಹ ವ್ಯಕ್ತಿತ್ವಗಳು ನಮ್ಮಲ್ಲಿದೆ. Being a teacher, it's a great job. ಒಬ್ಬ ಟೀಚರ್ ದುರಂತ ಏನಂದ್ರೆ ಅವನಿಗೆ ಆರ್ಥಿಕವಾಗಿ ಬಹಳ ಎದುರಿರ್ತಾನೆ, ಆದ್ರೆ ಅವನ ಸೇವೆ ಬಹಳ ಅಮೂಲ್ಯವಾಗಿರುವಂಥದ್ದು. ಕಣ್ಣು ಕಿವಿ ಕಾಲಿಲ್ಲದಂತವ್ರು ಎಷ್ಟೋ ಸಾಧನೆ ಮಾಡ್ತಾರೆ. ಎಲ್ಲ ಇದ್ದು ನಾವೇನ್ ಮಾಡಿದೀವಿ ಅನ್ನೋದು ನಮಗೊಂದು ಪ್ರಶ್ನೆ. ಜೆಸಿಕಾ ಕಾಕ್ಸ್ ಅಂತೇಳಿ. ಈ ಸಂದರ್ಭದಲ್ಲಿ ಸಂಕಲ್ಪ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಹೇಮಂತ್ ರಾಜ್ ಜಿ ಕಲ್ಮಂಗಿ, ನಿರ್ದೇಶಕರಾದ ಅಮಿತ್ ಕುಮಾರ್ ರೆಡ್ಡಿ, ಉಪಾಧ್ಯಕ್ಷರಾದ ಡಾಕ್ಟರ್ MR ಮಂಜುಸ್ವಾಮಿ, ಕಾರ್ಯದರ್ಶಿಗಳಾದ ಬಸವರಾಜ್ LK ಸರ್ಟಿ, ಪ್ರಾಚಾರ್ಯರಾದ ಬಸಪ್ಪ ಸಿರಿಗೇರಿ ಹಾಗೂ ಉಪನ್ಯಾಸಕ ವೃಂದದವರು ಉಪಸ್ಥಿತರಿದ್ದರು.